ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭೋದಯ. ಇಂದು ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಕೀರ್ತನೆಗಳ ಸಂಗ್ರಹ 116ನೇ ಕೀರ್ತನೆ 4ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆಗ ಯೆಹೋವನ ಹೆಸರನ್ನು ಹೇಳಿ, ಯೆಹೋವನೇ, ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. ಯೆಹೋವನ ಹೆಸರನ್ನು ಹೇಳಿ, ಯೆಹೋವನೇ, ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. Then I called upon the names of the Lord. O Lord, I implore you, deliver my soul. ಈ ವಾಕ್ಯವು ನಿರಾಶೆ, ಕಷ್ಟ, ಅಸೌಖ್ಯಗಳ ಮಧ್ಯದಲ್ಲಿ ದೇವರ ಕರುಣೆಯ ಮೇಲೆ ಅವಲಂಬನೆಯನ್ನು ವ್ಯಕ್ತಪಡಿಸುತ್ತದೆ. ಯೆಹೋವನ ಹೆಸರನ್ನು ಹೇಳಿ ದೇವರ ಪರಿಪೂರ್ಣ ಅಸ್ತಿತ್ವ, ಅಧಿಕಾರವನ್ನು ಸೂಚಿಸುತ್ತದೆ. ಯೆಹೋವನ ಹೆಸರನ್ನು ಹೇಳಿ ಅಂದರೆ ಕೀರ್ತನೆಗಾರ ಹಾಗೂ ದೇವರ ನಡುವಿನ ವೈಯಕ್ತಿಕ ಆಳವಾದ ಸಂಪರ್ಕವನ್ನು ಇದು ತೋರಿಸುತ್ತದೆ. ಬದುಕಿನಲ್ಲಿ ತಾನು ನಂಬಿರುವಂತಹ ಹಣ, ಆಸ್ತಿ, ಸಂಪತ್ತು, ಅಧಿಕಾರ, ಕೆಲಸ, ಸ್ಥಾನಮಾನ ಯಾವುದು ಕೂಡ ನಮ್ಮ ಪ್ರಾಣವನ್ನು ಉಳಿಸದು ಎಂಬುವಂಥದ್ದನ್ನು ಈ ವಾಕ್ಯ ನಮಗೆ ತಿಳಿಸುತ್ತದೆ. ತನಗೆ ಯಾವುದೆಲ್ಲ ಆಶ್ರಯವಾಗಿದೆಯೋ ಅದೆಲ್ಲ ವಿಫಲತೆಯನ್ನು ಉಂಟು ಮಾಡುತ್ತದೆ. ದೇವರ ಕಡೆಗೆ ನಾವು ತಿರುಗಿದಾಗ ಮಾತ್ರ, ದೇವರಲ್ಲಿ ಮಾತ್ರ ನಮ್ಮ ಪ್ರಾಣದ ರಕ್ಷಣೆ ಎಂಬಂಥ ನಂಬಿಕೆಯನ್ನು ಈ ವಾಕ್ಯವು ನಮಗೆ ತಿಳಿಸುತ್ತದೆ. ಪ್ರೀತಿಯುಳ್ಳ ದೈವ ಜನರೇ, ಈ ಹೊತ್ತಾರೆಯಲ್ಲಿ ದೇವರ ಸ್ವರವನ್ನು ಕೇಳುವಂಥ ನಿಮ್ಮಲ್ಲಿಯೂ ಕೂಡ ಸಂಕಷ್ಟಗಳಲ್ಲಿದ್ದೀರೋ, ತೊಂದರೆಗಳಲ್ಲಿದ್ದೀರೋ, ಅಪಾಯಗಳಲ್ಲಿದ್ದೀರೋ, ಕೀರ್ತನೆಗಾರ ದೇವರ ನಾಮ ಸ್ಮರಿಸಿದಂತೆ ನಾವು ಕೂಡ ದೇವರ ನಾಮವನ್ನು ಸ್ಮರಿಸೋಣ. ದೇವರ ಹೆಸರನ್ನು ಹೇಳಿ ದೇವರನ್ನು ಕರೆಯೋಣ. ದೇವರ ಕಡೆಗೆ ತಿರುಗೋಣ. ಪ್ರಾರ್ಥನೆ ಮಾಡುವುದನ್ನು ನಾವು ಬೆಳೆಸಿಕೊಳ್ಳೋಣ. ಯಾಕೆಂದರೆ ಪ್ರಾರ್ಥನೆ ಅದು ನಮ್ಮ ಆಧ್ಯಾತ್ಮಿಕ ಜೀವನದ ಶಕ್ತಿಯಾಗಿದೆ. ಪ್ರಾರ್ಥನೆ ದೇವರೊಂದಿಗೆ ನಾವು ಮಾತನಾಡುವಂಥದ್ದಾಗಿದೆ. ಪ್ರಾರ್ಥನೆಯಲ್ಲಿ ದೇವರು ನಮ್ಮ ಜೊತೆ ಮಾತನಾಡುತ್ತಾನೆ. ಪ್ರಾರ್ಥನೆಯಲ್ಲಿ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ನಮ್ಮ ನೋವು, ನಮ್ಮ ನಲಿವು, ಕಷ್ಟ ಎಲ್ಲವನ್ನು ಕೂಡ ದೇವರ ಬಳಿಯಲ್ಲಿ ಹೇಳಿಕೊಳ್ಳಲು ಪ್ರಾರ್ಥನೆಯೇ ಅದು ಮೂಲ ಕಾರಣವಾಗಿರುತ್ತದೆ. ಹಾಗಾಗಿ ಪ್ರೀತಿಯ ದೇವ ಜನರೇ, ದೇವರ ಕೃಪೆ ಕರುಣೆಗಳಲ್ಲಿ ನಾವು ನಂಬಿಕೆ ಇಟ್ಟು ಆತನ ಹೆಸರನ್ನು ಕರೆಯೋಣ. ಕಷ್ಟ ಸಂಕಷ್ಟಗಳ ಮಧ್ಯದಲ್ಲಿ ದೇವರಿಗೆ ಮೊರೆ ಇಡೋಣ. ದೇವರು ನಮ್ಮ ಪ್ರಾಣಕ್ಕೆ ಆಧಾರನು, ನಮ್ಮ ಪ್ರಾಣವನ್ನು ರಕ್ಷಿಸುವಾತನು. ಯೆಹೋವನೇ, ಕೃಪೆ ಮಾಡಿ ನನ್ನ ಪ್ರಾಣ ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸಿದಂತೆ ನಮ್ಮೆಲ್ಲ ಸ್ಥಿತಿಗತಿಗಳಲ್ಲಿ ನಮ್ಮನ್ನು ರಕ್ಷಿಸುವಂಥ ಸ್ವಾಮಿ ನಮ್ಮ ಜೊತೆಗಿರಲಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು, ದಯಾಮಯನು ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ಈ ಬೆಳಗಿನ ಜಾವಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ಹೊತ್ತಾರೆಯಲ್ಲಿ ನಿನ್ನ ವಾಕ್ಯ ಸಂದೇಶವನ್ನು ನಾವು ಕೇಳಿದ್ದೇವೆ. ಕೀರ್ತನೆಗಾರನು ಹೇಳಿದಂತೆ ಯೆಹೋವನ ಹೆಸರನ್ನು ಹೇಳಿ, ಯೆಹೋವನೇ, ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. ನಮ್ಮ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ವಾಮಿ, ನಿನ್ನನ್ನು ನಾವು ಆತುಕೊಂಡು ನಿನ್ನ ಮೇಲೆ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು ದೇವರೇ. ನಿನ್ನ ಮೇಲೆ ಕೃಪೆಯನ್ನಿಟ್ಟು ನಾವು ಬದುಕುವಂತೆ ನಮಗೆ ಸಹಾಯ ಮಾಡು ದೇವ. ಈ ಕಷ್ಟಗಳು, ಸಮಸ್ಯೆಗಳಲ್ಲಿ ಕರ್ತನೆ ನಾವು ನಲುಗಿ ಹೋಗದಂತೆ ಸ್ವಾಮಿ, ನಿನ್ನನ್ನು ನಾವು ಆಶ್ರಯಿಸಿಕೊಂಡು ಜೀವಿಸುವಂತೆ ಸಹಾಯ ಮಾಡು. ಈ ದಿನದೆಲ್ಲ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ, ನಮ್ಮ ಕುಟುಂಬದ ಬದುಕಿನಲ್ಲಿ ನಾವು ಏಕಾಂಗಿಯಾಗಿರುವಾಗಲೂ ನಿನ್ನ ಸಹಾಯ ಕರುಣೆಯನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ನೀನು ನಮಗೆ
ನಿನ್ನ ಕೃಪಾಶೀರ್ವಾದಗಳನ್ನು ತುಂಬಿಸಿ ನಡೆಸು. ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್.